ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಪ್ರೋಟೀನ್ ರಿಚ್ ಇಡ್ಲಿ ಮತ್ತು ಪ್ರೋಟೀನ್ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಹಿಂದಿನ ದಿನ ರಾತ್ರಿನೇ 1 ಲೋಟ ಅಕ್ಕಿ ನೆನೆಸಿದ್ದೀನಿ. ಅದ್ರ ಜೊತೆಗೆ 1 ಲೋಟ ಹೆಸರು ಕಾಳು, 1 ಲೋಟ ಕಡಲೆಬೇಳೆ, 1 ಲೋಟ ಉದ್ದಿನಬೇಳೆ ಮತ್ತು 1 ಲೋಟ ತೊಗರಿಬೇಳೆನ ಬಳಸ್ಕೊಂಡಿದ್ದೀನಿ. ರಾತ್ರಿ ಇಡೀ ನೆನೆಸಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಮೆಂತ್ಯ ಸಹ ಹಾಕ್ಕೊಂಡಿದ್ದೀನಿ. ಇದು ರಾತ್ರಿ ಇಡೀ ಚೆನ್ನಾಗಿ ನೆಂದ ಮೇಲೆ ಬೆಳಗ್ಗೆಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಇದ್ರ ಜೊತೆಗೆ ನಾನು 1 ಈರುಳ್ಳಿ, 1 ಇಂಚು ಶುಂಠಿ ಮತ್ತು ಉಪ್ಪು, ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಡ್ಲಿ ಅದಕ್ಕೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೀವು ಹೊರಗಡೆಯಿಂದ ಪ್ರೋಟೀನ್ ತೊಗೊಳ್ಳೋ ಬದಲು ರೆಗ್ಯುಲರ್ ಆಗಿ ಆದಷ್ಟು ನಾವು ಮನೆಯಲ್ಲೇ ಪ್ರೋಟೀನ್ ರಿಚ್ ಆಹಾರಗಳನ್ನು ತಗೊಳ್ಳೋದು ತುಂಬ ಅವಶ್ಯಕವಾಗಿದೆ. ನಾವು ಯಾವಾಗಲೂ ಔಟ್ಸೋರ್ಸ್ಗೆ ವೆಯ್ಟ್ ಮಾಡಬಾರ್ದು ಅಲ್ವಾ. ಇಡ್ಲಿ ಹಿಟ್ಟಿನ ಅದಕ್ಕೆ ನೋಡಿ ಈ ರೀತಿ ದಪ್ಪ ಅದಕ್ಕೆ ಇದನ್ನು ರುಬ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಿ, ಆ ಸೋಡಾ ಮೇಲೆ ಒಂಚೂರು ನೀರು ಹಾಕಿದಾಗ ಫಾರ್ಮೇಟ್ ಆಗುತ್ತೆ. 1 ಅವರ್ 2 ಅವರ್ಸ್ ಮುಂದೆನೇ ರುಬ್ಬಿದರೆ ನೀವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ಬೇಳೆದು ಬೇಗನೆ ಹುಳಿ ಬರುತ್ತೆ, ಉಬ್ಬುತ್ತೆ. ಹಾಗಾಗಿ ನಾನು ರುಬ್ಬಿ ಹಾಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ತಟ್ಟೆ ಇಡ್ಲಿನೂ ಹಾಕ್ಕೊಂಡಿದ್ದೀನಿ, ಚಿಕ್ಕ ಇಡ್ಲಿಗಳು ಹಾಕ್ಕೊಂಡಿದ್ದೀನಿ. ಇದು 10 ನಿಮಿಷ ಇಟ್ಟರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇಡ್ಲಿ. ಮತ್ತು ನಾವಿವಾಗ ಪ್ರೋಟೀನ್ ಕೇಕ್ ಹೇಗೆ ಮಾಡೋದು ಅಂತ ಸಹ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿದೆ ನೋಡಿ ಇಡ್ಲಿನೂ ಸಾಫ್ಟಾಗಿದೆ ಮತ್ತು ಕೇಕ್ ಸಹ ತುಂಬ ರುಚಿಕರವಾಗಿ ಮತ್ತು ಚೆನ್ನಾಗಿದೆ. ಇದಕ್ಕೆ ಕೇಕ್ ಮಾಡೋದಕ್ಕೆ ತಟ್ಟೆ ಇಡ್ಲಿ ತೊಗೊಂಡಿದ್ದೀನಲ್ವ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, 1 ಸ್ಪೂನಷ್ಟು ಎಳ್ಳು, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಯಾಕೆ ಇಡ್ಲಿ ಹಿಟ್ಟಿಗೆ ಖಾರ ಹಾಕಿದ್ದೀನಲ್ವ, ಹಾಗಾಗಿ ಇಲ್ಲಿ ಖಾರ ಹಾಕ್ತಾಯಿಲ್ಲ. ನಿಮಗೆ ಇನ್ನು ಸ್ವಲ್ಪ ಖಾರ ಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಬೇಕಾದರೆ ಹಾಕ್ಕೊಳ್ಳಿ. ತಟ್ಟೆ ಇಡ್ಲಿ ಮಾಡಿದ್ನಲ್ವ, ಅದನ್ನು ಚಿಕ್ಕದಾಗಿ ಕೇಕ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಯಾಗಿ ಹಾಕ್ಕೊಂಡು ಬೆರೆಸ್ಕೊಂಡಿದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಸೂಪರಾಗಿರುತ್ತೆ. ನಾನು ಮಾಡಿರೋ ಈ ಇಡ್ಲಿ ಮತ್ತು ಕೇಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ತುಂಬ ಸೂಪರಾಗಿರೋ ಮಕ್ಕಳಿಗೆ ಇಷ್ಟ ಆಗುವಂಥ ಕೇಕು, ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಎಳ್ಳು ಕ್ರಂಚಿನೆಸ್, ಅದು ತಿಂತಾಯಿದ್ರೆ ಕ್ರಂಚಿನೆಸ್ ಸಿಗುತ್ತಲ್ವ, ಅದು ಅಮ್ಮಮ್ಮ ಅನ್ನೋಷ್ಟು ಚೆನ್ನಾಗಿರುತ್ತೆ. ಸ್ಕೂಲ್ಗಂತೂ ಸೂಪರ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.